ಕ್ಷಮೆ ಕೇಳೋ ನೆಪದಲ್ಲಿ ಊರ್ ಜನರ ಮುಂದೆ ನಮ್ಮ ಮರ್ಯಾದೆ ತೆಗೆಯಕ್ ಹೋಗ್ಬೇಡಿ. ಬಟ್ಟೆನೆ ನೀವು ಬೆಂಕಿ ಅಂತವ್ರು, ನಾವು ಬಟ್ಟೆ ಅಂತವ್ರು. ದಯವಿಟ್ಟು ನಮ್ ಬದುಕಿಗೆ ಬೆಂಕಿ ಇಡಕ್ ನೋಡ್ಬೇಡಿ. ನಿಮ್ ನೋವೇನು ಅಂತ ನನಗೆ ಅರ್ಥ ಆಗತ್ತೆ, ಬಟ್ ಒಂದು ಸಲ ಶ್ಯಾಮನ್ ಕರೆದ್ರೆ. ಅಯ್ಯೋ, ಇಷ್ಟೆಲ್ಲ ಹೇಳಿದ್ರು ಶ್ಯಾಮನ್ ಕರೀರಿ ಅಂತ ಹೇಳ್ತಾನೆ ಇದ್ದೀರಲ್ರಿ. ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ ನಿಮ್ಗೆ? ಮನುಷ್ಯನಿಗೆ ಮಾತು ಎಮ್ಮೆಗೆ ಏಟು ಅಂತಾರೆ. ನಿಜವಾಗ್ಲೂ ನೀವು ಮನುಷ್ಯರೇ ಆಗಿದ್ರೆ ಇಲ್ಲಿಂದ ಹೊರಟು ಹೋಗಿ. ನಾಚಿಕೆ ನಯ ಮಾನ ಅಭಿಮಾನ ಇದ್ರೆ ಇನ್ಯಾವತ್ತು ಈ ಮನೆ ಕಡೆ ತಲೆ ಹಾಕ್ಬೇಡಿ. ಏನಕ್ಕಿನ್ನು ಇಲ್ಲೇ ನಿಂತಿದ್ದೀರಾ? ಹೊರಡೆ. ಸಾರಿ ಮೇಡಮ್. ಜನ್ಮದಲ್ಲೇ ಅವನಿ ಮನೆ ಕಡೆ ಬರಲ್ಲ. ಈಗ ನನ್ನ ತಲೆನೋವು ಕಡಿಮೆ ಆಯ್ತು. ಈಗ ನಿನ್ ಕಾಫಿ ಕೂಡ ಬೇಕಾಗಿಲ್ಲ. ಅದಕ್ಕೆ ಮಾತು ಕೇಳಿ ಅಖಿಲ್ ಅವ್ರಿಗೆ ತುಂಬಾ ನೋವಾಗಿರ್ಬೇಕು. ಅದಕ್ಕೆ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ಅಖಿಲ್ ಅವರೇ ನಿಂತ್ಕೊಳ್ಳಿ. ಶ್ಯಾಮ, ಶ್ಯಾಮ, ನೀವು ನಿಮ್ಮನ್ನ ನೋಡಕ್ಕೆ ಅಂತಾನೆ ಬಂದೆ. ಆಕ್ಚುಲಿ ನಾನು ನಿಮ್ಮ ಹತ್ರ ಸಾರಿ ಕೇಳಕ್ಕೆ ನಿಮ್ಮ ಮನೆಗೆ ಹೋಗಿದ್ದೆ. ಗೊತ್ತು, ನೀನೇನು
ನಡೆದಿರೋದ್ರಲ್ಲಿ ನಾನು ತಪ್ಪಿಲ್ದೇನು ನಿಮ್ಮಮ್ಮ ನನಗೆ ಏನೇನೋ ಮಾತು ಹೇಳಿದ್ರು ಅಂತ ಗೊತ್ತಾಗಿ ನಾನು ನೋವು ಪಡ್ತೀನೇನೋ ಅಂತ ಅನ್ಕೊಂಡು ನನಗೆ ಕ್ಷಮಾಪಣೆ ಕೇಳಿ ನನ್ನ ಸಮಾಧಾನ ಮಾಡಕ್ಕೆ ಬಂದಿದ್ದೀರಾ ಅಂತ ನನಗೆ ಗೊತ್ತು. ನಿಮ್ಮಂತ ಶ್ರೀಮಂತರು ನಮ್ಮಂತ ಬಡವ್ರ ಮನೆಗೆ ಬಂದು ಈ ಕ್ಷಮಾಪಣೆ ಕೇಳಬೇಕು ಅನ್ಕೊಂಡಿದ್ದೀರಾ ಅಂದ್ರೆ ನೀವೆಷ್ಟು ಒಳ್ಳೆಯವರು, ನಿಮ್ದು ಎಷ್ಟು ದೊಡ್ಡ ಮನ್ಸು ನಂಗೆ ಅರ್ಥ ಆಗತ್ತೆ. ಆದ್ರೆ ನನ್ನ ಅತ್ತಿಗೆ ಬಾಯಿಗೆ ಬಂದ ಹಾಗೆ ಮಾತಾಡಿ ನಿಮ್ ಮನ್ಸಿಗೆ ನೋವು ಮಾಡಿದ್ರು. ನನ್ನ ನೋವನ್ನ ಕಡಿಮೆ ಮಾಡ್ಬೇಕು ಅಂತ ನೀವು ಬಂದ್ರೆ ಪಾಪ ನಿಮ್ ಮನ್ಸ್ಗೂ ನೋವು ಆಗೋ ಹಾಗಾಯ್ತು. ಕ್ಷಮಿಸ್ಬಿಡಿ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಅಯ್ಯೋ, ಇದರಲ್ಲಿ ನಿಮ್ ತಪ್ಪೇನಿದೆ ಹೇಳಿ? ನಿಮ್ಮ ಅತ್ತಿಗೆ ಆಡಿದ ಮಾತಿಗೆ ನೀವ್ಯಾಕೆ ಕ್ಷಮೆ ಕೇಳಬೇಕು? ನಿಮ್ಮಮ್ಮ ಹೇಳಿರೋ ಮಾತಿಗೆ ನೀವ್ಯಾಕೆ ಕ್ಷಮೆ ಕೇಳ್ಬೇಕು ಅಂತ ಬಂದಿದ್ದೀರೋ? ಇದು ಹಾಗೆ. ನಿಜ ಹೇಳ್ಬೇಕಂದ್ರೆ ನಿಮಗೆ ಸಾರಿ ಹೇಳೋಕ್ ಬಂದ್ರೆ ನಿಮ್ಮನ್ನು ಮೀಟ್ ಆಗೋಕ್ಕೂ ಬಿಡದೆ ನಿಮ್ಮ ಅತ್ತಿಗೆ ಹಾಗೆ ಮಾತಾಡಿದ್ದಕ್ಕೆ ನಂಗೆ ತುಂಬ ಹರ್ಟ್ ಆಯ್ತು ಕಣ್ರಿ. ಆದರೆ ನಿಮ್ಮನ್ನಿಲ್ಲಿ ನೋಡಿ ಮಾತಾಡಿದ ಮೇಲೆ ಆ ನೋವೆಲ್ಲ ಹೋಯ್ತು. ಥ್ಯಾಂಕ್ ಯು ಕಣ್ರಿ. ನನಗೋಸ್ಕರ ಹೀಗೆ ಹುಡುಕೊಂಡ್ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಾನು ಬಂದಿದ್ದು ಕೇವಲ ಅದಕ್ಕೋಸ್ಕರ ಮಾತ್ರ ಅಲ್ಲ. ಮತ್ತೆ ಯಾಕೆ ನನ್ನ ಮೀಟ್ ಮಾಡಕ್ ಬಂದ್ರಿ? ಇನ್ ಯಾವತ್ತೂ ನಾವಿಬ್ರು ಭೇಟಿ ಆಗ್ಬಾರ್ದು ಅಂತ ಹೇಳಕ್ ಬಂದಿದ್ದೀನಿ. ಏನ್ ಶ್ಯಾಮ, ನೀವು ಕೂಡ ನಿಮ್ಮ ಅತ್ತಿಗೆ ಹಾಗೆ ಮಾತಾಡ್ತಾ ಇದ್ದೀರಾ? ನನ್ನ ಅತ್ತಿಗೆ ನಿಮ್ಮ ಹತ್ರ ಮಾತಾಡಿರೋ ರೀತಿ ತಪ್ಪೇ ಇರ್ಬೋದು, ಆದ್ರೆ ಹೇಳಿರೋ ವಿಷಯ ನಿಜ. ಇದು ನಿಮ್ ತಪ್ಪಲ್ಲ. ನಿಮ್ಮಂತ ಶ್ರೀಮಂತರಿಗೂ ನಮ್ಮಂತ ಬಡವ್ರ ಮಧ್ಯೆ ಭೂಮಿಗೂ ಆಕಾಶಕ್ಕೂ ಇರೋ ಅಷ್ಟೇ ವ್ಯತ್ಯಾಸ ಇರುತ್ತೆ. ನೋ, ನನಗ ಆ ಥರ ವ್ಯತ್ಯಾಸಗಳು ಏನಿಲ್ಲ ರೀ. ನನ್ನ ದೃಷ್ಟಿಲಿ ಮನುಷ್ಯರೆಲ್ಲರೂ ಸಮಾನರೇ. ನಿಮ್ ದೃಷ್ಟಿಲಿ ಮನುಷ್ಯರೆಲ್ಲ ಸಮಾನರೇ ಇರ್ಬೋದು, ಆದ್ರೆ ತುಂಬಾ ಜನರ ದೃಷ್ಟಿಲಿ ಎಲ್ರೂ ಒಂದೇ ಸಮ ಅಲ್ಲ. ಮನುಷ್ಯರ ಮಧ್ಯ ಎಷ್ಟೋ ತರದ ವ್ಯತ್ಯಾಸ ಇರುತ್ತೆ, ಎಷ್ಟೋ ತರದ ಅಡ್ಡಗೋಡೆ ಇರುತ್ತೆ, ಜೊತೆಗೆ ಎಷ್ಟೋ ಅಭ್ಯಂತರನೂ ಇರುತ್ತೆ. ಅದಕ್ಕೆ ಹೇಳ್ತಿದ್ದೀನಿ, ದಯವಿಟ್ಟು ನಾವಿನ್ಯಾವತ್ತೂ ಸಿಗ್ಬಾರ್ದು. ಇದೇ ನಮ್ ಕೊನೆ ಭೇಟಿ ಆಗಿರ್ಲಿ ಅಂತ ಕೃಷ್ಣನ್ ಬೇಡ್ಕೊಂಡಿದ್ದೀನಿ. ನೀವು ಕೂಡ ನಿಮ್ಮಿಷ್ಟ ದೇವ್ರನ್ನ ಬೇಡ್ಕೊಳ್ಳಿ ಪ್ಲೀಸ್. ಅಯ್ಯೋ, ನಿಮ್ ಕೈ ಗಾಯ ಆಗಿದೆಯಲ್ಲ? ಅಲ್ಲೇ ಇರಿ. ಈ ತರದ ಗಾಯಗಳು, ನೋವುಗಳು ನಮ್ಮಂತ ಜನರಿಗೆ ಸಹಜ ಬಿಡಿ. ಬರ್ತೀನಿ. ಬರ್ಬೇಡಿ. ಮಾತ್ನಲ್ಲಿ ಬೀಳೋದು, ಬಿದ್ದು ಹೇಳೋದು ಕೂಡ ನಮ್ಗೆ ಅಭ್ಯಾಸ ಆಗಿರತ್ತೆ. ನೀವೂನು ಹೊರಡಿ, ನಾನು ಹೋಗ್ತೀನಿ.
ಮನೇಲಿ ಯಾರಿಗೂ ಹೇಳ್ದೆ ಅಖಿಲ್ ಎಲ್ಲಿ ಹೋಗಿರ್ತಾನೆ? ಅದೇ ನನಗೂ ಅರ್ಥ ಆಗ್ತಿಲ್ಲ ಅತ್ತೆ. ಫೋನ್ ಮಾಡ್ತಿದ್ದೀನಿ, ಸ್ವಿಚ್ ಆಫ್ ಅಂತ ಬರ್ತಿದೆ. ಏನೋ ಇಂಪಾರ್ಟೆಂಟ್ ಕೆಲಸ ಇದ್ದು ಫೋನ್ ಆಫ್ ಮಾಡಿರಬಹುದು ಐಶ್ವರ್ಯ. ಅಷ್ಟಕ್ಕೆ ಯಾಕೆ ಗಾಬರಿ ಆಗ್ತಿದ್ಯಾ? ಇಂಪಾರ್ಟೆಂಟ್ ಕೆಲ್ಸದ ಮೇಲೆ ಹೋಗಿದ್ರು ಕೂಡ ಮನೇಲಿರೋರ್ಗೆ ಯಾರಿಗಾದ್ರೂ ಹೇಳ್ಬಿಟ್ಟು ಹೋಗ್ತಿದ್ದ ಅಲ್ವಾ? ಯಾರಿಗೂ ಹೇಳ್ದೆ ಹೋಗಿರೋದಕ್ಕೆ ಟೆನ್ಷನ್ ಆಗ್ತಿರೋದು. ನೋಡಿ ಅತ್ತೆ, ಅಖಿಲ್ ಬರ್ತಿದ್ದಾನೆ. ಅಖಿಲ್, ಏನಪ್ಪ? ಯಾಕಷ್ಟು ಡಲ್ ಆಗಿದ್ಯಾ? ಏನಾಯ್ತು ಅಖಿಲ್? ಅಷ್ಟಕ್ಕೂ ನೀನ್ ಎಲ್ಲಪ್ಪ ಹೋಗಿದ್ದೆ? ಕೃಷ್ಣಾಪುರಕ್ಕೆ ಹೋಗಿದ್ದೆ ಮಮ್ಮಿ. ಕೃಷ್ಣಾಪುರಕ್ಕ ಯಾಕೆ? ನಡೆದಿರೋ ತಪ್ಪಿಗೆ ಶ್ಯಾಮ ಹತ್ರ ಸಾರಿ ಕೇಳಕ್ ಹೋಗಿದ್ದೆ. ಸಾರಿ ಕೇಳೋಕೆ ನೀನು ಅವ್ರವ್ರಿಗೆ ಹೋಗಿದ್ಯಾ ಅಲ್ವೋ? ಅವಳ ರೇಂಜ್ ಏನು, ನಮ್ ರೇಂಜ್ ಏನು? ಮನುಷ್ಯರ ಮಧ್ಯೆ ಈ ರೇಂಜು, ಪೊಸಿಷನ್ನು, ಆಸ್ತಿ, ಅಂತಸ್ತು, ಈ ಡಿಸ್ಕ್ರಿಮಿನೇಷನ್ ಇರ್ಬೋದು ಮಮ್ಮಿ. ಆದ್ರೆ ತಪ್ಪೊಪ್ಕೊಳ್ಳುವಾಗ ಮಾತ್ರ ಮನುಷ್ಯರೆಲ್ಲರೂ ಸಮಾನರೇ ಮಮ್ಮಿ. ಶ್ರೀಮಂತರು ಮಾಡಿದ್ರೆ ತಪ್ಪು ಸರಿಯಾಗೋದಿಲ್ಲ, ಬಡವರು ಮಾಡಿದ್ರೆ ಸರಿ ತಪ್ಪಾಗೋದಿಲ್ಲ ಮಮ್ಮಿ. ನಾನು ತಲೆ ತಿರುಗಿ ಆ ಹುಡುಗಿ ಮಡ್ಲಲ್ಲಿ ಬಿದ್ದಿದ್ದು ನನ್ನ ತಪ್ಪು ಮಮ್ಮಿ. ಅದು ನನ್ನ ತಪ್ಪು ಅಂತ ತಿಳ್ಕೊಳ್ದೇನೆ ಆ ಹುಡುಗಿಗೆ ಬೈದು ಅವಮಾನ ಮಾಡಿದ್ದು ನಿಮ್ಮ ತಪ್ಪು. ನಮ್ಮಿಂದ ತಪ್ಪಾಗಿದೆಯಲ್ಲ ಅಂತ ಸಾರಿ ಕೇಳೋದಕ್ಕೆ ನಾನು ಅಷ್ಟು ದೂರ ಹೋಗಿದ್ದೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಮಮ್ಮಿ. ನೋಡಿದ್ರಾ? ಕೇಳಿದ್ರಾ? ಕೇಳಿಸ್ಕೊಂಡ್ರಾ ಅತ್ತೆ? ಅವ್ನು ಆಡಿದ ಮಾತಲ್ಲಿ ನಿಮ್ಗೆ ಎಷ್ಟರ ಮಟ್ಟಿಗೆ ಅರ್ಥ ಆಯ್ತು ಅಂತ ನನಗೆ ಗೊತ್ತಿಲ್ಲ. ಆದ್ರೆ ನನಗ್ ಮಾತ್ರ ಒಂದು ವಿಷಯ ಅರ್ಥ ಆಗಿದೆ. ಏನು? ಅಖಿಲ್ ನಮ್ ಕೈಯಿಂದ ಜಾರ್ ಹೋಗ್ತಿದ್ದಾನೆ ಅಂತ ಅರ್ಥ ಆಯ್ತು. ನೀವ್ ತೋರ್ಸೋ ಹುಡುಗಿನೇ ಮದುವೆ ಆಗ್ತೀನಿ ಅಂತ ನಿಮಗ್ ಹೇಳ್ತಾನೆ, ಆದ್ರೆ ಇನ್ನೊಂದು ಹುಡುಗಿ ಹಿಂದೆ ತಿರುಗ್ತಿದ್ದಾನೆ ಅತ್ತೆ. ಅದೇ ಕಾರಣಕ್ಕೇನೆ ತಪ್ಪು ನಮ್ಮದೇ ಅಂತ ತಪ್ಪಾಡಿರೋ ಆ ಹುಡುಗಿನ ಹುಡ್ಕೊಂಡು ಹೋಗಿದ್ದು. ಹೀಗ್ ಒಬ್ಳು ಹುಡುಗಿನ ಮೀಟ್ ಮಾಡ್ತಿದ್ದಾನೆ ಅಂತ ಗೊತ್ತಿದ್ರು ನಾವು ನಕ್ಷತ್ರನ್ ಜೊತೆ ಸಂಬಂಧ ಬೆಳೆಸೋ ವಿಷಯದಲ್ಲಿ ಮುಂದುವರಿಯೋದು ಎಷ್ಟು ಕರೆಕ್ಟು ಅಂತ ನೀವೇ ಯೋಚನೆ ಮಾಡಿಯತ್ತೆ. ಈಗ ಮೀಟ್ ಮಾಡಿ ಬರ್ತಿರೋ ಆ ಹುಡುಗಿನೇ ಜೀವನ ಪೂರ್ತಿ ನನ್ನ ಪಕ್ಕದಲ್ಲಿ ಇರ್ಬೇಕು ಅಂತ ಅಖಿಲ್ ನಿಮಗ್ ಬಂದ್ ಹೇಳಿದ್ರೆ ಏನ್ ಮಾಡ್ತೀರಾ ಅತ್ತೆ? ನೀನ್ ಸುಮ್ಮನೆ ಏನೇನೋ ಯೋಚನೆ ಮಾಡ್ತಿದ್ಯಾ ಐಶ್ವರ್ಯ? ಅಖಿಲ್ ಯಾವತ್ತೂ ಹಾಗೆ ಮಾಡೋನಲ್ಲ. ತನ್ನ ಮದ್ವೆ ಜವಾಬ್ದಾರಿನ ಪೂರ್ತಿಯಾಗಿ ಅತ್ತೆ ಕೈ ಕೊಟ್ಟಿದ್ದಾನೆ. ಅತ್ತೆಯವನಿಗೆ ಯಾವ ಹುಡುಗಿನ ತೋರಿಸಿದಾರೋ ಆ ಹುಡುಗಿನೇ ಮದ್ವೆ ಮಾಡ್ಕೋತಾನೆ. ಹಾಗಾದ್ರೆ ಒಳ್ಳೇದೇ ಅಕ್ಕ. ಅತ್ತೆ ಹೇಳೋ ಮಾತಿಗೆ ಗೌರವ ಕೊಟ್ಟು ಅತ್ತೆ ತೋರ್ಸೋ ಹುಡುಗಿನೇ ಅವನು ಮದುವೆ ಆದ್ರೆ ತುಂಬಾನೇ ಒಳ್ಳೇದು. ಒಂದ್ ವೇಳೆ ಹಾಗಾಗ್ಲಿಲ್ಲ ಅಂದ್ರೆ ಏನ್ ಮಾಡೋದು?
ಅಮ್ಮ, ಆ ಪರಿಸ್ಥಿತಿ ಮಾತ್ರ ಬರಬಾರ್ದು. ಆದಷ್ಟು ಬೇಗ ನಕ್ಷತ್ರ ಮತ್ತೆ ಅಖಿಲ್ಗೆ ಮದುವೆ ಮಾಡಿಬಿಡ್ಬೇಕು. ಹಾಗೆ ಅವರಿಬ್ರು ನಿಶ್ಚಿತಾರ್ಥಕ್ಕೆ ಮುಹೂರ್ತನೂ ಇಡಿಸ್ಬೇಕು. ಸರ್ 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 ಓಕೆ, ನಾನು ಆಮೇಲೆ ಮಾತಾಡ್ತೀನಿ. ಏನು? ನಿಮ್ಗೆ ಯಾವುದೋ ಲೆಟರ್ ಬಂದಿದೆ ಸರ್. ಸರಿ, ಓದು. ಸರಿ ಸರ್. ಗೌರವಾನ್ವಿತ ಮಲ್ಲಿಕಾರ್ಜುನ್ರವರಿಗೆ ನಮಸ್ಕಾರ. ನೀವೆಷ್ಟು ದೊಡ್ಡ ಮನಸ್ಸಿಂದ ಶ್ಯಾಮನಿಗೆ ಮದುವೆ ಮಾಡಬೇಕು ಅಂತ ಕಂಕಣ ಕಟ್ಕೊಂಡಿದ್ದೀರಾ. ಆದರೆ ಶ್ಯಾಮ ಜಾತಕದಲ್ಲಿ ದೋಷ ಇದೆ ಅಂತ, ನಿಮ್ಮ ದೊಡ್ಡ ಮನಸ್ಸಿಗೆ ನೋವಾಗುತ್ತೆ ಅಂತ, ನಿಮ್ಮ ಮನಸ್ಸಿಗೆ ಘಾಸಿ ಆಗುತ್ತೆ ಅನ್ನೋ ಭಯದಲ್ಲಿ ಈ ಪತ್ರ ಬರಿತಾ ಇದ್ದೀನಿ. ಶ್ಯಾಮಾಳದ್ದು ಅತಿ ದರಿದ್ರವಾದಂತಹ ಜಾತಕ. ಶ್ಯಾಮ ಯಾವ ಮನೇಲಿರ್ತಾಳೋ ಆ ಮನೆಯಲ್ಲಿ ಕಷ್ಟ ಕಣ್ಣೀರು ತಪ್ಪಿದ್ದಲ್ಲ. ಆದ್ರಿಂದ ಶ್ಯಾಮಾಳ ಮದುವೆ ಬಗ್ಗೆ ಆಲೋಚನೆ ಮಾಡೋದನ್ನ ನಿಲ್ಲಿಸಿ. ಆ ದರಿದ್ರದಿಂದ ಆದಷ್ಟು ದೂರ ಇರಿ. ಇಂತಿ ಆಕಾಶ್ ರಾಮ್. ಇದೇನು ಸರ್, ಶ್ಯಾಮ ಬಗ್ಗೆ ಇಂಥ ಪತ್ರ ಬರ್ದಿದಾರಲ್ಲ? ನಮ್ ಟೈಮ್ ಚೆನ್ನಾಗಿದ್ರೆ ಎಲ್ಲ ಒಳ್ಳೇದೇ ನಡೆಯುತ್ತೆ. ಅಂದ್ರೆ ಶ್ಯಾಮ ಮದ್ವೆನ ನಿಲ್ಸ್ಬಿಡ್ತೀರಾ? ಇಲ್ಲ, ಈ ಲೆಟರ್ನ ಇಟ್ಕೊಂಡು ನಾನು ಅನ್ಕೊಂಡಿರೋ ಹಾಗೆ ಶ್ಯಾಮನ್ ಫ್ಯಾಮಿಲಿನ ಇಲ್ಲಿಗೆ ಶಿಫ್ಟ್ ಮಾಡ್ತೀನಿ. ಅಪ್ಪ, ಅಮ್ಮ, ಅಪ್ಪ ಅಣ್ಣ ಬಂದ್ರು. ಅವ್ರಿಗೆ ಕುಡಿಯಕ್ ನೀರ್ ತಗೊಂಡ್ ಬಾ. ಸರಿ ಅಮ್ಮ. ತಗೊಳ್ಳಿ. ಮಲ್ಲಿಕಾರ್ಜುನನ್ ಫೋನು. ನಿಶ್ಚಿತಾರ್ಥದ ವಿಷಯ ಮಾತಾಡೋಕ್ಕೆ ಫೋನ್ ಮಾಡಿರ್ಬೇಕು. ಹಲೋ. ಹಲೋ ಚಿಕ್ಕಪ್ಪ. ಹೇಳಪ್ಪ. ನಿನ್ನ ಫೋನ್ಗೆ ಎದುರು ನೋಡ್ತಾ ಇದ್ದೆ. ನನ್ನ ಫೋನ್ಗೋಸ್ಕರನಾ? ಯಾಕೆ? ಅದೇನಪ್ಪ, ನಿಶ್ಚಿತಾರ್ಥದ ಬಗ್ಗೆ ಫೋನ್ ಮಾಡ್ತೀನಿ ಅಂದಿದ್ಯಲ್ಲ, ಆ ವಿಷಯಕ್ಕೆ. ಏನ್ ನಿಶ್ಚಿತಾರ್ಥನೋ ಏನೋ ಚಿಕ್ಕಪ್ಪ, ಈ ಮದುವೆ ನಡೆಯುತ್ತೆ ಅಂತ ನನಗನ್ನಿಸ್ತಿಲ್ಲ. ಅದ್ಯಾಕಪ್ಪ ಹಾಗೆ ಮಾತಾಡ್ತೀಯ? ಈ ಮದುವೆ ಯಾಕೆ ನಡೆಯಲ್ಲ? ಅದನ್ನೆಲ್ಲ ಫೋನಲ್ಲಿ ಹೇಳಕ್ಕಾಗಲ್ಲ. ನಾನು ಅಲ್ಲೇ ಬಂದು ಮಾತಾಡ್ತೀನಿ ಚಿಕ್ಕಪ್ಪ, ಸರಿನಾ? ಸರಿನಪ್ಪ, ಸರಿ. ಈ ಜನ್ಮದಲ್ಲಿ ನೀವು ನನಗೆ ಅರ್ಥ ಆಗೋದಿಲ್ಲ. ಏನ್ರಿ ಮದ್ವೆ ನಡೆಯಲ್ಲ ಅಂತಿದ್ದೀರಾ? ಅಂತದ್ ಏನಾಯ್ತ್ರಿ? ಏನೋ ಕಣೆ, ಮಲ್ಲಿಕಾರ್ಜುನ ಇಲ್ಲೇ ಬಂದು ಮಾತಾಡ್ತೀನಿ ಅಂದಿದ್ದಾನೆ. ನಿಶ್ಚಿತಾರ್ಥ ತನಕ ಬಂದು ಮದ್ವೆ ಬೇಡ ಅಂತಿದ್ದಾರೆ ಅಂದ್ರೆ ಕಾರಣ ಏನಿರುತ್ತೆ? ಇನ್ನೇನಿರುತ್ತೆ? ನಿಮ್ಮ ತಂಗಿ ಮಾಡಿರೋ ಘನ ಕಾರ್ಯ ಗಂಡಿನ ಮನೆಯವ್ರಿಗೆ ಗೊತ್ತಾಗಿರುತ್ತೆ. ಅರ್ಥ ಆಗ್ಲಿಲ್ವಾ? ಬೆಂಗಳೂರಲ್ಲಿ ಆ ಹುಡುಗನ್ ಯಾರನ್ನೋ ಕಾಲ್ ಮೇಲೆ ಮಲಗಿಸ್ಕೊಂಡಿದ್ಲಲ್ಲ ನಿಮ್ ತಂಗಿ,
ವಿಷಯ ಅವರಿಂದ ಇವ್ರಿಗೆ ಅಂತ ಹುಡುಗನ ಮನೆವರೆಗೂ ತಲುಪಿರುತ್ತೆ. ತಾಳಿ ಕಟ್ಬೇಕಾಗಿರೋ ಹುಡುಗನ್ನು ಒಡ ಹುಟ್ಟಿರೋ ಅಣ್ಣನ್ನು ಮಡ್ಲಲ್ಲಿ ಮಲಗಿಸ್ಕೊಂಡ್ರೆ ಏನು ಅನ್ನಲ್ಲ. ದಾರಿಲ್ ಹೋಗ್ ಬರೋರ್ನೆಲ್ಲ ಮಡ್ಲಲ್ಲಿ ಮಲಗಿಸ್ಕೋತೀನಿ ಅಂದ್ರೆ ಯಾರು ಸುಮ್ಮನಿರ್ತಾರೆ?